ನಮಸ್ಕಾರ ಕರ್ನಾಟಕ. ನಿನ್ನೆ ಒಂದು ಇಂಟರ್ವ್ಯೂ ನೋಡಿದೆ ಗುರು, ಡ್ರೋನ್ ಪ್ರತಾಪ್ದು. ನನಗೆ ತುಂಬಾ ಖುಷಿ ಆಯ್ತು ಗುರು. ಏನಪ್ಪ ವಿಷಯ ಅಂದ್ರೆ, ಈ ಇಶಾನಿ ಮತ್ತೆ ಬುಲೆಟ್ ರಕ್ಷಕ್ ಅವ್ರ ಬಗ್ಗೆ ಇಂಟರ್ವ್ಯೂ ಅಲ್ಲಿ ಕ್ವಶನ್ ಮಾಡ್ತಾರೆ. ಅವರು ನಿಮ್ ಬಗ್ಗೆ ಗೂಬೆ ಅಂದಿದ್ದು, ಕಾಗೆ ಅಂದಿದ್ದು ನಿಮ್ಗೆ ಏನ್ ಅನ್ನಿಸ್ತು ಅಂತ. ಡ್ರೋನ್ ಪ್ರತಾಪ್ ಅವರು ಎರಡೇ ಮಾತಲ್ಲಿ ಮುಗಿಸ್ಬಿಡ್ತಾರೆ ಗುರು. ಏನಪ್ಪಾ ಅಂದ್ರೆ, ಇಶಾನಿ ಒಬ್ಳು ಹೆಣ್ಮಗಳಿದ್ದಾಳೆ, ಅವ್ರಿಗೂ ಮುಂದೆ ಒಂದು ಜೀವನ ಇದೆ, ಬದುಕು ಕಟ್ಕೊಳ್ಳಿಕ್ಕೆ. ಒಳ್ಳೇದಾಗ್ಲಿ, ಇದನ್ನ ಇಲ್ಲೇ ಬಿಟ್ಬಿಡೋಣ. ಆ ಸಂದರ್ಭದಲ್ಲಿ ಅವ್ರು ಹೇಳಿರೋದು ಬೇಜಾರಾಗಿದೆ, ಅದನ್ನ ಇಲ್ಲೇ ಬಿಟ್ಬಿಡೋಣ, ಅವ್ರ ಫ್ಯೂಚರ್ ಒಳ್ಳೇದಾಗ್ಲಿ ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಟ್ರು ಗುರು. ಮತ್ತೆ ಹಾಗೆ ಈ ರಕ್ಷಕ್ ಬುಲೆಟ್ ಅಂತ ಇದಾರಲ್ಲ, ಮೇಧಾವಿ, ಅವ್ರಿಗೂ ಅಷ್ಟೇ, ಅವ್ರದ್ದೊಂದು ಫ್ಯೂಚರ್ ಇದೆ, ಚಿಕ್ಕ ಏಜ್ ಇದೆ, ಅವ್ರದ್ದು ಒಂದು ಜೀವನ ಇದೆ ಅಂತ, ಒಳ್ಳೇದಾಗ್ಲಿ ಅವ್ರ ಮುಂದೆ ಜೀವನಕ್ಕೆ ಅಂತ ಎರಡೇ ಮಾತಲ್ಲಿ ಮುಗಿಸ್ಬಿಟ್ರು ಗುರು. ಎಷ್ಟು ಒಂದು ಒಳ್ಳೆ ಗುಣ ಇದೆ ಡ್ರೋನ್ ಪ್ರತಾಪ್ಗೆ. ಈ ಕಿತ್ತೋದವ್ರು ಇವ್ರಿಬ್ರು ಇದಾರಲ್ಲ, ಇವ್ರಿಗೂ ಡ್ರೋನ್ ಪ್ರತಾಪ್ಗೂ ಇರೋ ವ್ಯತ್ಯಾಸ ಇಷ್ಟೇ ಗುರು. ಅವನಿಗಿರೋ 1% ಅವ್ರಿಗೆ ಅದಿಲ್ಲ, ಏನು ಮಾಡೋಕ್ಕಾಗಲ್ಲ. ಜನಗಳ ಪ್ರೀತಿ ಸಿಕ್ಕಿದೆಯಲ್ಲ, ಮತ್ತೆ ಆ ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಅಂತ ಆ ಡ್ರೋನ್ ಪ್ರತಾಪ್ ನೋಡಿ ಇವರಿಬ್ರು ಕಲಿಬೇಕು. ಮಾತು ಒಂದ್ಸತಿ ಗುರು ಹೆಂಗ್ ಮಾತಾಡ್ಬೇಕು ಅಂತ ತಿಳ್ಕೋಬೇಕು. ಅದನ್ನ ಇನ್ನು ಮುಂದೆ ಇವರಿಬ್ರು ಇದಾರಲ್ಲ, ಈ ರಕ್ಷಕು ಇಶಾನಿ, ಕರ್ನಾಟಕ ಜನತೆನ ಯಾವ ತರ ಪ್ರೀತಿನ ಗಳಿಸ್ಬೇಕು, ಹೆಂಗ್ ಗಳಿಸ್ಬೇಕು ಅನ್ನೋದನ್ನ ತಿಳ್ಕೋಬೇಕು ಡ್ರೋನ್ ಪ್ರತಾಪ್ ನೋಡಿ. ಮತ್ತೆ ಸ್ನೇಹಿತರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆದರೂ ಒಂದಷ್ಟು ಕೆಲವರು ಇದ್ದಾರೆ, ಇನ್ನೂ ಕೆಲವರು ಮಾತಾಡೋರು ಇದ್ದಾರೆ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನೂ ಡ್ರೋನ್ ಪ್ರತಾಪು ಕಾಗೆ, ಹಾಗೆ ಹೀಗೆ, ಸುಳ್ಳನ್ ಮಗ, ಹಂಗೆ ಹಿಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಅವರು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೇನೇ ಹೇಳಿದ್ರು ವೇಸ್ಟು, ವ್ಯರ್ಥ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.